ಎಂತ ಗೊತ್ತುಂಟಾ ಅನದರ್ ಬ್ಯೂಟಿಫುಲ್ ಡೇ ಇನ್ ಮ್ಯಾಂಗ್ಳೂರ್ ಉಡುಪಿ. ಸೊ ಇವತ್ತು ಡಿಸೆಂಬರ್ 25th ಆ್ಯಂಡ್ ಕ್ರಿಸ್ಮಸ್ ಆಗಿ ನಾನು ಶಾಪಿಂಗಿಗೆ ಹೋಗಿರೋದು ಬೋಳಾಸ್ ಫ್ಯಾಕ್ಟ್ರಿ ಔಟ್ಲೆಟಲ್ಲಿ. ಸೊ ನನ್ನ ಸುಂದರವಾದಂಥ ಸ್ಕಿನ್ನಿನ ರಹಸ್ಯ ನನ್ನ ಕೋಕೋನಟ್ ಆಯಿಲಲ್ಲೇ ಅಡುಗೆ ಮಾಡೋದು, ನಾನೇ ನನ್ನ ಕೈಯಾರೆ ಅಡುಗೆ ಮಾಡೋದು. ಸೊ ಕೋಕೋನಟ್ ಆಯಿಲ್ ಖಾಲಿ ಆಗಿತ್ತು ಬೆಂಗಳೂರಲ್ಲಿ, ಅದಕ್ಕೋಸ್ಕರ ಅಂತ ನಾನು ಫ್ಯಾಕ್ಟ್ರಿ ಔಟ್ಲೆಟಿಗೆ ಹೋದೆ. ಆ್ಯಂಡ್ 25th ಡಿಸೆಂಬರ್ ಆಗಿ ಚರ್ಚ್ಗೆ ಹೋಗ್ಬೇಕಲ್ವಾ, ಹತ್ತೂರು ಹತ್ರನೇ ಇತ್ತು. ಸೊ ಹತ್ತೂರು ಚರ್ಚಿಗೆ ಹೋಗಿ ಒಂದು ಸ್ವಲ್ಪ ಫೋಟೋಸನ್ನೆಲ್ಲ ಕ್ಲಿಕ್ ಮಾಡಿ, ಆಬ್ವಿಯಸ್ಲಿ ಅದು ಮಾಡಲೇಬೇಕು ಅಲ್ವಾ. ಒಂದು ಸುಂದರವಾಗಿರುವಂಥ ಕಾರ್ಕಳದಲ್ಲಿ ರೆಸ್ಟೋರೆಂಟಲ್ಲಿ ಊಟ ಮಾಡಿದ್ವಿ. ಆ್ಯಂಡ್ ಅಲ್ಲಿಂದ ನಾವು ಹೊರಟಿದ್ದು ಮರವಂತೆ ಬೀಚ್ಗೆ ನಾನು ಇಲ್ಲಿ ತನಕ ನನ್ನ ಲೈಫ್ ಟೈಮಲ್ಲಿ ಒಂದು ಸರ್ತಿನೂ ಹೋಗಿರಲಿಲ್ಲ, ವೀಡಿಯೋಸ್ ಮಾತ್ರ ನೋಡಿದ್ದೆ. ಥಾಟ್ ಆಫ್ ಹೋಗಿ ಒಂದು ಸರ್ತಿ ಮರವಂತೆ ಬೀಚ್ ಹೇಗಿದೆ ಅಂತ ನೋಡಿ ಬರೋಣ ಅಂತ. ಇಟ್ ವಾಸ್ ರಿಯಲಿ ಪೀಸ್ಫುಲ್. ನಾನು ಮಂಗಳೂರು ಹುಡುಗಿಯಾಗಿ ತುಂಬ ಬೀಚ್ಗೆ ಹೋಗಿದ್ದೀನಿ, ಬಟ್ ಮರವಂತೆ ಬೀಚ್ ನನಗೆ ತುಂಬಾ ನಾಸ್ಟಾಲ್ಜಿಕ್ ಅಂತ ಅನಿಸ್ತು. ಯಾಕಂತ ಹೇಳಿದ್ರೆ ನಾನು ಸಣ್ಣವಳಾಗಿದ್ದಾಗ ಕಂಪ್ಯೂಟ್ರಲ್ಲಿ ಒಂದು ಗೇಮ್ ಆಡ್ತಿದ್ದೆ, ರೋಡ್ ರ್ಯಾಶ್ ಅಂತ ಒಂದು ಬೈಕ್ ಗೇಮ್. ಸೊ ಅದರಲ್ಲಿ ಕೂಡ ಒಂದು ಗ್ರಾಫಿಕ್ ಇತ್ತು, ರೋಡ್ ಆ ಕಡೆ ಈ ಕಡೆ ಒಂದು ಸಮುದ್ರ ಸೀ ಥರ. ಸೊ ನಂಗೆ ಅದನ್ನೇ ನೋಡಿದಾಗಾಯಿತು ಮರವಂತೆ ಬೀಚ್ ನೋಡಿದ ತಕ್ಷಣ. ಸೊ ತುಂಬಾ ಪೀಸ್ಫುಲ್ ಆಗಿರುವಂತಹ ಮೂಮೆಂಟ್ನ ಸ್ಪೆಂಡ್ ಮಾಡಿ ನಾವು ಮತ್ತೆ ರಿಟರ್ನ್ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನೀವು ಕೂಡ ಮಂಗಳೂರಾಚೆ ಅಥವಾ ಕೋಸ್ಟಲ್ ಕರ್ನಾಟಕ ಸೈಡ್ ಬಂದಿರ್ಬೋದು. ಸೊ ನಿಮಗೆ ಯಾವುದು ತುಂಬಾ ಫೇವ್ರೇಟ್ ಆಗಿರುವಂಥ ಬೀಚ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ನಾನಂತೂ ಸನ್ರೂಫ್ ಮೇಲೆ ಹತ್ತಿ ಈ ಥರದ್ದೆಲ್ಲ ವ್ಯೂವನ್ನು ರೆಕಾರ್ಡ್ ಮಾಡಿದ್ದೀನಿ ನಿಮಗೋಸ್ಕರ ಆಗಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಥರದ್ದೇ ಮಿನಿ ವ್ಲಾಗ್ಸ್ಗಳನ್ನು ನಾನು ಮಾಡ್ತಾನೆ ಇರ್ತೀನಿ. ಸೊ ನಿಮಗೂ ಕೂಡ ಈ ಮಿನಿ ವ್ಲಾಗ್ಸ್ ಇಷ್ಟ ಆಗ್ತಿದೆಯಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಮೀಟ್ ಯು ಇನ್ ನೆಕ್ಸ್ಟ್ ವಂಡರ್ಫುಲ್ ಮಿನಿ ವ್ಲಾಗ್ ಅಂತ ಹೇಳ್ತಾ ಟೇಕ್ ಕೇರ್. ಬಾಯ್.